ನಾನು ನಿಟ್ಟೆ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಹರ್ಷವರ್ಧನ್ ಅಂತ ಹೇಳಿ. ನಾನು ಇದೇ ವಠಾರದಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತೇನೆ. ಕಾರ್ಕಳಕ್ಕೆ ನಿಟ್ಟೆಗೆ ಹೋಗುವಾಗ ಬಹಳಷ್ಟು ಸಮಯದಿಂದ ನಾನು ನೋಡ್ತಾ ಇದ್ದಾಗ ಈ ರಸ್ತೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರಸ್ತೆಯ ಆಚೆ ಕಡೆ ಮತ್ತು ಈಚೆ ಕಡೆ ಟೂ ವೀಲರ್ನವರಿಗೆ ತುಂಬ ಪ್ರಾಬ್ಲಮ್ ಆಗುವ ಹಾಗೆ ಗಿಡಗಳು ರಸ್ತೆಗೆ ಬಂದಿದೆ, ಮುಖಕ್ಕೆ ಹೊಡೆಯುವಷ್ಟು ಮಟ್ಟಿಗೆ ಬಂದಿದೆ. ಮತ್ತೆ ಬಹಳಷ್ಟು ಕಡೆಗಳಲ್ಲಿ ರಸ್ತೆಯ ಮೇಲೆ ಮಣ್ಣು ಬಂದು ಸ್ಟಾಕ್ ಆಗಿದೆ. ಇದನ್ನು ನಾನು ಗಮನಿಸಿದಾಗ ಟೂ ವೀಲರ್ನವರಿಗೆ ಅಪಘಾತಗಳಾಗುವ ಇದು ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದಕ್ಕೋಸ್ಕರ ನಾನು ಯಾವಾಗಲೂ ಎಣಿಸ್ತಾ ಇದ್ದೆ, ಇದನ್ನು ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ, ಯಾವ ಇಲಾಖೆಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಏನೇ ಅಂತ. ಮತ್ತೆ ನನಗೆ ಅನಿಸ್ತು ಏನು ಅಂತ ಹೇಳಿದರೆ, ಯಾವುದೋ ಒಂದು ಸರ್ಕಾರ ಮಾಡಲಿ, ಇಲ್ಲಾಂದರೆ ಯಾವುದೋ ಒಂದು ಇಲಾಖೆ ಬಂದು ಮಾಡಲಿ ಅಂತ ಕಾಯುವ ಬದಲಿಗೆ ನಾವೇ ಶುರು ಮಾಡಿದ್ರೆ ಏನು ಅಂತ. ಹಾಗೆ ನಾವು ನಮ್ಮ ಸಂಘದ ಸಭೆಯಲ್ಲಿ ಹೇಳಿದಾಗ ನಮ್ಮ ಸದಸ್ಯರೆಲ್ಲರೂ ಒಪ್ಕೊಂಡ್ರು, ಹೌದು ಇದು ಪ್ರಮುಖವಾಗಿ ಆಗಬೇಕಾಗಿತ್ತು ಅಂತ. ಹಾಗೆ ಇವತ್ತಿನ ದಿನಕ್ಕೆ ನಾವು ನಿಗದಿ ಮಾಡಿ ರಸ್ತೆ ಸುರಕ್ಷಾ ಅಭಿಯಾನ ಅಂತ ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಿದೆವು. ಈ ಯೋಚನೆಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಸಹಕಾರಕ್ಕೆ ಬಂದಿದ್ದು SKG ಇಂಡಸ್ಟ್ರಿಯಲ್ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು. ಇವ್ರ ಹತ್ರ ನಾವು ಹೇಳಿದಾಗ, ನೀವು ಈ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆ ಏನೆಲ್ಲ ಬೆಂಬಲ ಬೇಕು ನಮ್ಮ ಕಡೆಯಿಂದ ಮಾಡ್ತೇವೆ ಅಂತ. ಅದರ ಅಧ್ಯಕ್ಷರಾದ ಉಪೇಂದ್ರ ಆಚಾರ್ಯ ಹಾಗೂ ವ್ಯವಸ್ಥಾಪಕರಾದ ಯಜ್ಞೇಶ್ವರ ಆಚಾರ್ಯರು ಹಾಗೂ ನಮ್ಮ ಸ್ಥಳೀಯ ಅವರ ಬ್ರಾಂಚ್ ಇರುವಂತಹ ಶಿರ್ವ ಬ್ರಾಂಚ್ನ ಮ್ಯಾನೇಜರ್ ಆಗಿರುವಂಥ ದಿನೇಶ್ ಆಚಾರ್ಯ ಕೂಡ ಸಪೋರ್ಟ್ ಮಾಡಿದ್ರು ಇದಕ್ಕೆ. ಹಾಗೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಡಿದ್ದೇವೆ. ಇಲ್ಲಿಂದ 5 ಕಿಲೋಮೀಟರ್ ದೂರದವರೆಗೆ ರಸ್ತೆಯ ಎರಡೂ ಬದಿಯಲ್ಲಿರುವಂತಹ ಅಪಾಯಕಾರಿಯಾಗಿ ರಸ್ತೆಗೆ ಬಂದಿರುವಂಥ ಗಿಡ ಗಂಟಿಗಳನ್ನು ಕಟ್ ಮಾಡೋದು ಹಾಗೂ ಹುಲ್ಲನ್ನು ಕಟ್ ಮಾಡೋದು, ರಸ್ತೆಗೆ ಬಂದು ಶೇಖರಣೆ ಆಗಿರುವಂಥ ಮಣ್ಣುಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಮುಕ್ತವಾಗಿ ಮಾಡುವಂಥದ್ದು. ಹಾಗೆ ರಸ್ತೆ ಎರಡೂ ಭಾಗಗಳಲ್ಲಿರುವಂತಹ ರೋಡ್ ಸೈನ್ ಬೋರ್ಡ್ಸ್ ಏನಿದೆ ಅದನ್ನೆಲ್ಲ ಸ್ವಚ್ಛಗೊಳಿಸಿ. ಎಷ್ಟೋ ಕಡೆ ಸೈನ್ ಬೋರ್ಡ್ಗಳು ಬಳ್ಳಿಗಳು ಬಂದು ಗಿಡಗಳ ಅಡ್ಡ ಬಂದು ಸೈನ್ ಬೋರ್ಡ್ಸೇ ಕಾಣಿಸ್ತಾ ಇಲ್ಲ. ಇಲ್ಲಿಯ ಲೋಕಲ್ ಜನರಿಗೆ ರಸ್ತೆ ಗೊತ್ತಿರ್ತದೆ, ಪರವಾಗಿಲ್ಲ. ಆದರೆ ಇದು ಸ್ಟೇಟ್ ಹೈವೇ ಆಗಿರೋದ್ರಿಂದ ಯಾವ್ಯಾವ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅವರಿಗೆ ಇಲ್ಲಿಯ ಸೈನ್ ಬೋರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅವರಿಗೆ ಡ್ರೈವಿಂಗಲ್ಲಿ ಹೋಗಬೇಕಾದ್ರೆ. ಇದನ್ನು ಯೋಚನೆ ಮಾಡಿ ನಾವಿವತ್ತು ಅದನ್ನೆಲ್ಲ ತೆರವುಗೊಳಿಸಿ ಆ ಸೈನ್ ಬೋರ್ಡ್ಸನ್ನು ಕ್ಲೀನ್ ಮಾಡಿ ಸಂಚಾರಕ್ಕೆ ಮುಕ್ತವಾಗಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ಯೋಚನೆ ಇಷ್ಟೇ, ನಾವಿವತ್ತು ತೆಗೆಯುವಂಥ ಒಂದೊಂದು ಗಿಡದ ಗೆಲ್ಲುಗಳಾಗಲಿ, ಒಂದೊಂದು ಕಡೆ ತೆಗೆದಿರುವಂತಹ ಮಣ್ಣುಗಳಾಗಲಿ, ಅಥವಾ ಯಾವುದೇ ಒಂದು ಸೈನ್ ಬೋರ್ಡ್ ಕ್ಲೀನ್ ಮಾಡಿದ್ರಿಂದ ಒಂದೇ ಒಂದು ಅಪಘಾತ ತಪ್ಪಿದ್ರೂ ಕೂಡ ನಾವು ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಸರ್ಕಾರದ ಜವಾಬ್ದಾರಿ ಅಂತ ಮಾತ್ರ ಯೋಚನೆ ಮಾಡದೆ, ಇದು ನಮ್ಮ ರಸ್ತೆ ನಮ್ಮ ಜವಾಬ್ದಾರಿ ಎಂಬ ಧ್ಯೇಯದೊಂದಿಗೆ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಮಿತಿ ಇವತ್ತೇನು ರಸ್ತೆ ಸುರಕ್ಷತಾ ಅಭಿಯಾನ ಮಾಡ್ತಾ ಉಂಟಾ, ನಮಗೆ ಇದು ಹೊಸ್ತಲ್ಲ. ವಿಶ್ವಕರ್ಮ ಯುವ ವೇದಿಕೆ ಹೆಸರಲ್ಲಿ ನಾವು ಕಳೆದ 5-6 ವರ್ಷಗಳಿಂದ ವಿವಿಧ ಕಡೆಗಳಲ್ಲಿ ಸ್ವಚ್ಛತಾ ಅಭಿಯಾನಗಳನ್ನು ಮಾಡ್ತಾ ಬಂದಿದ್ದೇವೆ. ನಾವು ನಿಟ್ಟೆಯಲ್ಲಿ ಆಗಿರ್ಬೋದು, ಕಾರ್ಕಳದಲ್ಲಿ ಆಗಿರ್ಬೋದು, ಕಾರ್ಕಳದ ಸ್ವಚ್ಛ ಬ್ರಿಗೇಡ್ ತಂಡದೊಟ್ಟಿಗೆ ಕೂಡ ಬಹಳಷ್ಟು ಸಲ ಯುವ ವೇದಿಕೆ ಸೇರಿಕೊಂಡು ಸ್ವಚ್ಛತಾ ಅಭಿಯಾನವನ್ನು ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವು ನಿಟ್ಟೆ ವಿಶ್ವಕರ್ಮ ಸಂಘ ಹೇಗೆ ಅಂತ ಹೇಳಿದರೆ, ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ಪ್ರಯತ್ನಿಸುವ ಜೊತೆಗೆ ಸಾರ್ವಜನಿಕ ವಲಯಕ್ಕೆ ಕೂಡ ನಮ್ಮ ಕೊಡುಗೆಯನ್ನು ಕೊಡಬೇಕಂತ ಹೇಳಿ ನಮ್ಮ ಉದ್ದೇಶ. ಹಾಗೆ ಕಳೆದ 10-12 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ, ಇನ್ನು ಮುಂದೆ ಕೂಡ ಅದನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಕಾರ್ಯಕ್ರಮ ನಮಗೇನು ಹೊಸ್ತಲ್ಲ, ರಸ್ತೆ ಸುರಕ್ಷತಾ ಅಭಿಯಾನ ಅಂತ ಈ ಸಲ ಹೊಸ್ತನ್ನು ಮಾಡ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ನಮ್ಮ ಸಮಿತಿಯ ಸದಸ್ಯರ ಎಲ್ಲರ ಒಪ್ಪಿಗೆ ಸಿಕ್ಕಿದ ನಂತರ ನಮ್ಮ 3 ಸಮಿತಿಗಳು ಇದರಲ್ಲಿ ಪಾಲ್ಗೊಂಡಿದೆ. ಒಂದು ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಮಿತಿ, ಕಾಳಿಕಾಮ ಮಹಿಳಾ ಸಮಿತಿ, ಹಾಗೆ ವಿಶ್ವಕರ್ಮ ಯುವ ವೇದಿಕೆ ನಿಟ್ಟೆ. ಈ 3 ಸಮಿತಿಗಳು ಸೇರಿಕೊಂಡು ಮೊದಲನೇದಾಗಿ ನಾವು ಅಪ್ರೋಚ್ ಮಾಡಿದಾಗ ನಮಗೆ ಎಲ್ಲ ರೀತಿಯ ಸಹಕಾರ, ಆರ್ಥಿಕ ಬೆಂಬಲವನ್ನು ಕೊಡಲಿಕ್ಕೆ SKG ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅವರು ಮುಂದೆ ಬಂದರು. ಮತ್ತೆ ನಾವು ಸಹಕಾರ ಕೇಳಿದ್ದು ಸ್ಥಳೀಯ ರೂರಲ್ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ನಾವು ಮಾತಾಡಿದಾಗ ಅವರು ಕೂಡ ಅವರ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇವತ್ತು ಅವರ ಸಿಬ್ಬಂದಿಯನ್ನು ನಮ್ಮೊಂದಿಗೆ ಕಳಿಸಿ ಈ ಒಂದು ಕೆಲಸ ಸುಗಮ ರೀತಿಯಲ್ಲಿ ಆಗಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ